ವ್ಯಾಟ್ಸಪ್ನಲ್ಲಿ ಮ್ಯಾಸೇಜ್ ಮಾಡಬೇಕಾದ ಸಂದರ್ಭದಲ್ಲಿ ಫೋಟೋ ಅಥವಾ ಇಮೇಜ್ ಸೆಂಡ್ ಮಾಡುವಾಗ ಆ ಫೋಟೋ ಅಥವಾ ಇಮೇಜ್ ಮೇಲೆ ಯಾವ ರೀತಿಯಾಗಿ ಟೈಪ್ ಮಾಡಬೇಕು ಅಂತಕ್ಕಂಥ ವಿಚಾರವನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಿದ್ದರೆ ಬನ್ನಿ, ಇಲ್ಲಿ ಕಾಣಿಸುತ್ತಿರುವ ವ್ಯಾಟ್ಸಪ್ ಅಪ್ಲಿಕೇಶನ್ ಮೇಲೆ ಮೊದಲಿಗೆ ಟ್ಯಾಪ್ ಮಾಡ್ತಾ ಇದ್ದೀನಿ. ಕಾಂಟ್ಯಾಕ್ಟ್ ಲಿಸ್ಟ್ಸ್ ಓಪನ್ ಆಗಿದೆ. ಮೊದಲಿಗೆ ನಾನು ಉದಾಹರಣೆಗೆ ಒಂದು ಕಾಂಟ್ಯಾಕ್ಟನ್ನು ತೆಗೆದುಕೊಳ್ತಾ ಇದ್ದೀನಿ. ಅದರ ಮೇಲೆ ಟ್ಯಾಪ್ ಮಾಡ್ತಾ ಇದ್ದೀನಿ. ಮೊದಲಿಗೆ ನಾವು ಗ್ಯಾಲರಿಗೆ ಹೋಗಬೇಕಾಗ್ತದೆ. ಈ ಗ್ಯಾಲರಿಯಲ್ಲಿ ಕಾಣ್ತಕ್ಕಂತಹ ಇಮೇಜಸಲ್ಲಿ ಒಂದನ್ನು ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ಈಗ ನಾವು ಈ ಚಿತ್ರದ ಮೇಲೆ ಟೈಪ್ ಮಾಡಬೇಕಾಗಿದೆ. ಹಾಗಿದ್ರೆ ಮೇಲೆ ಕಾಣಿಸ್ತಿರ್ತಕ್ಕಂಥ ಟಿ ಕ್ಯಾಪಿಟಲ್ ಅಕ್ಷರದ ಮೇಲೆ ಟ್ಯಾಪ್ ಮಾಡ್ತಾ ಇದ್ದೀನಿ. ಈಗ ನಮಗೆ ಟೆಕ್ಸ್ಟ್ ಬಾಕ್ಸ್ ಓಪನ್ ಆಗಿದೆ. ನಾನು ಉದಾಹರಣೆಯಾಗಿ ಗುಡ್ ಮಾರ್ನಿಂಗ್ ಅಂತ ಟೈಪ್ ಮಾಡ್ತಾ ಇದ್ದೀನಿ. ಈ ಟೈಪ್ ಮಾಡಿರ್ತಕ್ಕಂಥ ಮ್ಯಾಟರ್ನ ನಾವು ಏನು ಮಾಡ್ಬೋದು ಅಂತಂತಂದರೆ ಹೆಚ್ಚು ಕಡಿಮೆ ಅಂದರೆ ಝೂಮ್ ಇನ್ ಝೂಮ್ ಔಟ್ ಅಕ್ಷರಗಳ ಗಾತ್ರವನ್ನು ಹೆಚ್ಚು ಕಡಿಮೆ ಮಾಡ್ಬೋದು. ಯಾವ ರೀತಿ ಅಂತ ಹೇಳ್ಕೊಡ್ತಾ ಇದ್ದೀನಿ. ಹಾಗಿದ್ರೆ ಈ ಟೈಪ್ ಮಾಡಿರ್ತಕ್ಕಂಥ ಮ್ಯಾಟರ್ನ ಅಕ್ಷರಗಳ ಕಲರನ್ನು ಕೂಡ ನಾವು ಚೇಂಜ್ ಮಾಡ್ಬೋದು. ಪಕ್ಕದಲ್ಲಿರ್ತಕ್ಕಂಥ ಈ ಕಲರ್ ಏನು ಕರ್ಸರ್ ಥರ ಕಾಣಿಸ್ತಾ ಇದೆಯಲ್ಲ, ಇದನ್ನು ಆಮೇಲೆ ಈ ಬ್ಯಾಕ್ಗ್ರೌಂಡಲ್ಲಿ ಇರ್ತಕ್ಕಂಥ ಕಲರನ್ನು ಕೂಡ ನಾವು ರಿಮೂವ್ ಮಾಡ್ಬೋದು. ಉದಾಹರಣೆಗೆ ಇಲ್ಲಿ ಎ ಅಂತ ಕಾಣಿಸ್ತಾ ಇದೆಯಲ್ಲ, ಇದರ ಮೇಲೆ ಕ್ಲಿಕ್ ಮಾಡ್ತಾ ಹೋಗಬೇಕು. ಬ್ಯಾಕ್ಗ್ರೌಂಡಲ್ಲಿರ್ತಕ್ಕಂತಹ ಕಲರ್ ಏನಾಗಿದೆ ಅದು ರಿಮೂವ್ ಆಗಿದೆ. ತಿರ್ಗಿ ನಾನು ಇದನ್ನು ಚಿಕ್ಕದಾಗಿ ಮಾಡಿದ್ದೀನಿ. ಆಮೇಲೆ ಇದನ್ನು ಡೈರೆಕ್ಷನ್ ಕೂಡ ನಾವು ಚೇಂಜ್ ಮಾಡ್ಬೋದು. ಈ ರೀತಿಯಾಗಿ ನಮಗೆ ಯಾವ ಡೈರೆಕ್ಷನ್ ಬೇಕೋ ಆ ರೀತಿಯಾಗಿ ನಾವು ಅದನ್ನು ಅಡ್ಜಸ್ಟ್ ಮಾಡ್ಬೋದು. ಅದಾದಮೇಲೆ ನಾವು ಈ ಟೈಪ್ ಮಾಡಿರುವ ಅಕ್ಷರಗಳ ಜೊತೆಗೆ ಏನಾದರೂ ಗೊಂಬೆಗಳನ್ನು ಸಿಂಬಾಲ್ಸ್ ಏನಾದರೂ ಕಳಿಸ್ಬೇಕಾಗಿದ್ದರೆ ಅದೂ ಸಾಧ್ಯ ಇದೆ. ಮತ್ತು ತಿರ್ಗಾ ನಾವು ಏನು ಮಾಡಬೇಕು ಅಂತಂದರೆ ಟಿ ಮೇಲೆ ಟ್ಯಾಪ್ ಮಾಡಬೇಕು. ಇಲ್ಲಿ ಕಾಣಿಸ್ತಾ ಇರ್ತಕ್ಕಂಥ ಚಿಕ್ಕದಾಗಿ ಇದ್ರ ಮೇಲೆ ಒತ್ತಿ ಹಿಡಿಬೇಕು. ಚಿತ್ರಗಳು ಓಪನ್ ಆಗಿವೆ. ನಾನು ಉದಾಹರಣೆಯಾಗಿ ನಮಸ್ಕಾರದ ಚಿತ್ರವನ್ನು ತೆಗೆದುಕೊಳ್ತಾ ಇದ್ದೀನಿ. ಅದನ್ನು ನಾವು ಯಾವ ಕಡೆ ಬೇಕೋ ಆ ಕಡೆ ಅಡ್ಜಸ್ಟ್ ಮಾಡ್ಬೋದು. ಅದನ್ನು ಝೂಮ್ ಇನ್ ಝೂಮ್ ಔಟ್ ಮಾಡ್ಬೋದು. ಈ ರೀತಿಯಾಗಿ ಇಲ್ಲಿ ಆದರೂ ಸರಿ, ಇಲ್ಲ ಇಲ್ಲಿ ಆದರೂ ನಮಗೆ ಯಾವ ಕಡೆ ಬೇಕೋ ಆ ಕಡೆ ಅದನ್ನು ನಾವು ಅಡ್ಜಸ್ಟ್ ಮಾಡ್ಬೋದು. ಈ ರೀತಿಯಾಗಿ ಇಷ್ಟು ಮಾಡಿ ಮೆಸೇಜನ್ನು ನಾವು ಸೆಂಡ್ ಮಾಡ್ಬೋದು. ಧನ್ಯವಾದಗಳು.